ಅಲ್ಲ, ಪ್ರತಿಯೊಬ್ಬರು ಯಾಕೆ ಧ್ಯಾನ ಮಾಡಲೇಬೇಕು, ಯಾಕೆ ಮಾಡಬೇಕು? ಈಗ ಈ ರೀತಿಯ ಪರಿಣಾಮಗಳನ್ನೆಲ್ಲ ನಾವು ಪಡ್ಕೋಬೇಕು ಅಂದರೆ, ಅಥವಾ ಕೆಲವು ದೌರ್ಬಲ್ಯಗಳು ನಮ್ಮಲ್ಲಿ ಏನಿದೆ ಆ ದೌರ್ಬಲ್ಯಗಳನ್ನು ನಾವು ಹೊರಗೆ ಹಾಕಬೇಕು ಅಂದರೆ ಆ ಧ್ಯಾನ ಮಾಡೋದ್ರಿಂದ ಸುಲಭವಾದ ಮಾರ್ಗ. ಯಾಕೆಂದರೆ ನಮಗೆ ಎಲ್ಲವೂ ಕೂಡ ಡಾಕ್ಟ್ರು ಕೊಡುವಂಥ ಮೆಡಿಸನ್ನಿಂದ ಕ್ಯೂರ್ ಆಗೋಕ್ಕೆ ಸಾಧ್ಯ ಇಲ್ಲ. ಸಾಧ್ಯ ಇದೆ ಅಂತ ಮೆಡಿಕಲ್ ಸೈನ್ಸ್ ಹೇಳುತ್ತೆ, ಆದರೆ ಅನುಭವಾಮೃತ ಅವರಿಗೂ ಕೂಡ ಅನುಭವ ಆಗಿರುತ್ತೆ. ಎಷ್ಟೋ ಜನ ವೈದ್ಯರೇ ಕೂಡ ಹೇಳ್ತಾರೆ, ಸುಮ್ಮನೆ ಸೈಲೆಂಟಾಗಿರಿ, ಯಾಕೆ ಯೋಚನೆ ಮಾಡ್ತೀರಾ ಅಂತ ಎಷ್ಟೋ ಜನ ಬೈದು ಕಳಿಸ್ತಾರೆ ಪೇಷಂಟ್ಸ್ನ. ನೀವು ನೋಡಿರ್ತೀರ, ಯಾಕೆ ಸುಮ್ಮನೆ ತಲೆಗೆ ಹಚ್ಕೊಂಡು ಕೊರಗ್ತೀಯ, ಸುಮ್ಮನೆ ಸೈಲೆಂಟಾಗಿ ಆರಾಮಾಗಿ ನೆಮ್ಮದಿಯಾಗಿರು ಅಂತಾರೆ. ಧ್ಯಾನ ಮಾಡು ಅಂತ ಹೇಳಲ್ಲ ಅವರಷ್ಟೇ. ಅದನ್ನು ಹೇಳೋರು ಇದ್ದಾರೆ ಎಷ್ಟೋ ಜನ ಡಾಕ್ಟ್ರು. ಅದು ಕೂಡ ಒಂದು ರೀತಿಯಲ್ಲಿ ಶಾರೀರಿಕವಾಗಿ ಮಾನಸಿಕವಾಗಿ ಕೊಡುವಂಥ ಟ್ರೀಟ್ಮೆಂಟೇ ಅಂತ ಅಂದ್ಕೊಂಬಿಡಿ. ಧ್ಯಾನ ಬಹಳಷ್ಟು ಆಧ್ಯಾತ್ಮಿಕ ಚಿಂತಕರು ಧ್ಯಾನದ ಬಗ್ಗೆ ಹೇಳುವಾಗ ನಿಮ್ಮನ್ನ ನೀವು ಕಂಡುಕೊಳ್ಳಕ್ ಧ್ಯಾನ ಮಾಡಿ, ಇಷ್ಟು ದೊಡ್ಡ ದೊಡ್ಡ ಮಾತುಗಳು ಖಂಡಿತವಾಗೂ ಸಾಮಾನ್ಯರ ತಲೆಗೆ ಹೋಗಲ್ಲ ಅಂತ ಅನ್ಸುತ್ತೆ ಅಲ್ವಾ? ಬೇಸಿಕ್ ಆಗಿ ನಿಮಗೆ ಈ ಪ್ರಯೋಜನ ಇದೆ, ನೀವು ಒಂದು 5 ನಿಮಿಷ ಧ್ಯಾನ ಮಾಡಿ ಅನ್ನೋದ್ರಿಂದ ಶುರುವಾಗಬೇಕಾ? ಖಂಡಿತ 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 ಆ ಮಾತು ಸತ್ಯ. ಯಾವಾಗಲೂ ನಾವು ಮನುಷ್ಯನಿಗೆ ಏನಾದರೂ ಒಂದು ಪ್ರಯೋಜನ ಇದೆ ಅಂತ ಅಥವಾ ಅವನಿಗೆ ಉಪಯೋಗ ಆಗುತ್ತೆ ಅಂತ ಹೇಳಿದಾಗಲೇ ಅವನು ಅದನ್ನು ಅಭ್ಯಾಸ ಮಾಡೋದು. ಇಲ್ಲದೆ ಹೋದರೆ ಅವನ ಅದರ ಸುದ್ದಿಗೆ ಹೋಗಲ್ಲ. ಹಾಗೆ ಈ ಧ್ಯಾನನೂ ಕೂಡ ನಾನು ಸಾವಿರಾರು ಜನ ವಿದ್ಯಾರ್ಥಿಗಳ ಮೇಲೆ ಇದನ್ನು ಪ್ರಯೋಗ ಮಾಡಿದ್ದೀನಿ. ಅವ್ರಿಗಾಗಿರೋ ಪ್ರಯೋಜನನ ಅವ್ರು ನನ್ನ ಮುಂದೆ ಹೇಳಿದ್ದಾರೆ. ಸ್ಟೂಡೆಂಟ್ಸ್, ಸೆಕೆಂಡ್ PU ಸ್ಟೂಡೆಂಟ್ಸ್, ಇಂಜಿನಿಯರಿಂಗ್ ಓದೋ ಸ್ಟೂಡೆಂಟ್ಸು, ಇಂಥವ್ರೆಲ್ಲ ನನ್ನ ಹತ್ರ ಸಾಮಾನ್ಯವಾಗಿ ಬರ್ತಾನೆ ಇರ್ತಾರೆ. ಕಾನ್ಸಂಟ್ರೇಷನ್ ಇಲ್ಲ ಗುರುಗಳೇ ಅಂತ ಬರ್ತಾರೆ. ನನಗೆ ಕಾನ್ಸಂಟ್ರೇಷನ್ ಕೊರತೆ, ಓದೋಕೆ ಕುತ್ಕೊಂಡ ತಕ್ಷಣ ನನ್ನ ಮನಸ್ಸು ಮೈಂಡ್ ಎಲ್ಲೆಲ್ಲೋ ಹೋಗುತ್ತೆ ಅಂತಾರೆ. ನಾನು ಫಂಡಮೆಂಟಲಾಗಿ ಕೇಳೋ ಪ್ರಶ್ನೆ, ನಿದ್ದೆ ಚೆನ್ನಾಗಿ ಮಾಡ್ತೀಯನಪ್ಪ? ಇಲ್ಲ, ನಿದ್ದೆ ಚೆನ್ನಾಗಿ ಮಾಡಲ್ಲ. ಮೊದಲು ನೀನು ನಿದ್ದೆ ಮಾಡ್ಬೇಕು ಚೆನ್ನಾಗಿ. ಅದಕ್ಕೆ ಅಂತ ಒಂದು ಟೈಮು ಫಿಕ್ಸ್ ಮಾಡಿಕೊಂಡು ಒಂದಷ್ಟು ನಿದ್ದೆ ಮಾಡಬೇಕು ಚೆನ್ನಾಗಿ. ನೀನು ನಿದ್ದೆ ಮಾಡಿದ ಮೇಲೆ ನಿನಗೊಂದು ಸುಲಭವಾದ ಮಂತ್ರ ಹೇಳ್ಕೊಡ್ತೀನಿ. ಬೇರೆ ಏನೂ ಅಲ್ಲ, ಓಂಕಾರನೇ. ಆ ಓಂ ಅನ್ನುವಂಥದ್ದನ್ನು ಸ್ಮರಣೆ ಮಾಡ್ತಾ ಆ ಧ್ಯಾನವನ್ನು ಪ್ರಾರಂಭ ಮಾಡಿದರೆ 5 ನಿಮಿಷ, 10 ನಿಮಿಷ, 15 ನಿಮಿಷ, 20 ನಿಮಿಷ, 25 ನಿಮಿಷ ಹೀಗೆ ಏರಿಕೆ ಆಗ್ತಾ ಹೋಗಿರೋದು ಬೇಕಾದಷ್ಟು ಜನಕ್ಕೆ ಆಗಿದೆ. ನನ್ನ ಹತ್ರ ಬರೋರಿಗೆ ಆಗಿದೆ. ಅವ್ರು ಬಂದು ಅವ್ರ ಅನುಭವನ ಹಂಚ್ಕೊಳ್ತಾರೆ. ಹೀಗೆ ನನಗೆ ಇದು ನಿದ್ದೆ ಅಲ್ಲ ಅನ್ನೋದು, ಅದು ನಿದ್ರಾವಸ್ಥೆಗೂ ಕೂಡ ತಗೊಂಡು ಹೋಗೋದು ಉಂಟು. ಆ ನಿದ್ರೆ ಬಂದಾಗ ಅದು ಧ್ಯಾನದಲ್ಲೇ ನಿದ್ರಾವಸ್ಥೆಯನ್ನು ಕಂಡುಕೊಂಡಾಗ ಶರೀರ ಕುತ್ಕೊಂಡಿದ್ದಾಗ, ಸಾಮಾನ್ಯವಾಗಿ ಚಿನ್ಮುದ್ರೆ ಇಟ್ಕೊಂಡು ಕುತ್ಕೊಳ್ಳೋಕೆ ಹೇಳ್ತೀವಿ ನಾವು ಧ್ಯಾನ ಕುತ್ಕೊಂಡಾಗ. 2 ಬೆರಳುಗಳು ಹೀಗೆ, ಈ ಉಂಗುಷ್ಠ ಮತ್ತು ಈ ಬೆರಳು ಎರಡನ್ನ, ತೋರು ಬೆರಳು ಮತ್ತು ಉಂಗುಷ್ಠ ಅಂದರೆ ಹೆಬ್ಬೆರಳು, ಇವೆರಡನ್ನ ಸ್ಪರ್ಶ ಮಾಡಿ ಕೂತ್ಕೊಳ್ಬೇಕು. ಆ ಧ್ಯಾನದ ಭಂಗಿ ಅದು ಅಂತ ಹೇಳಿದ್ದಾರೆ. ಆ ಭಂಗಿಯಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತಾ ಮಾಡ್ತಾ ನಿದ್ರಾವಸ್ಥೆಗೆ ತಲುಪಿದಾಗ ಅವನ ಶರೀರ ವಾಲಲ್ಲ. ಸುಮ್ಮನೆ ನಿದ್ದೆ ಮಾಡಿದವನ ಶರೀರ ಪಕ್ಕಕ್ಕೆ ಬಾರ್ಬಿಡುತ್ತೆ. ಬಸ್ನಲ್ಲಿ ಕೂತ್ಕೊಂಡು ತೂಗಿಸ್ತಾ ಇರ್ತಾರೆ, ಪಕ್ಕದಲ್ಲಿರೋರ ಮೇಲೆ ಬೀಳ್ತಿರ್ತಾರೆ. ಕ್ಲಾಸ್ ರೂಮಲ್ಲಿ ಸ್ಟೂಡೆಂಟ್ ತೂಗಿಸ್ ಪಕ್ಕದಲ್ಲಿರೋರ ಮೇಲೆ ಬೀಳ್ತಾನೆ. ಅದು ನಿದ್ರೆ. ಈ ಧ್ಯಾನಾವಸ್ಥೆಯಲ್ಲಿ ಕೂತ್ಕೊಂಡಾಗ ನಿದ್ರೆಗೆ ಹೋದಾಗ ಅದು ನಿದ್ರೆ ಅಲ್ಲ, ಧ್ಯಾನ. ನಿದ್ರೆ ಇದ್ದಂಗೆ ಇರುತ್ತಷ್ಟೇ ಅವನ ಮೈಂಡಿಗೆ. ಆದರೆ ಅವಾಗ ಶರೀರ ವಾಲಲ್ಲ, ಕುತ್ಕೊಂಡವನು ಕುತ್ಕೊಂಡ ಹಾಗೆ ಇರ್ತಾನೆ. ಈ ರೀತಿಯಲ್ಲಿ ಮಾಡುವಂಥದ್ದು.